ಯುವನಿಧಿ ರಿಲೇಟೆಡ್ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳಬಹುದು. ಯುವನಿಧಿಯಲ್ಲಿ ಒಂದು ಹೊಸ ಬದಲಾವಣೆ ಆಗಿದೆ. ಯುವನಿಧಿ ಅಪ್ಲಿಕೇಶನ್ ಹಾಕಿರೋರಿಗೆ ಒಂದು ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಏನು ಅಂತ ತಿಳಿಸ್ತೀನಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮ್ಮ 2 ಪ್ರಶ್ನೆಗಳಿಗೆ ನಾನು ಆನ್ಸರ್ ಕೂಡ ಕೊಟ್ಟಿರ್ತೀನಿ. ನೆಕ್ಸ್ಟ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಇವತ್ತು ಡೈರೆಕ್ಟ್ ಟಾಪಿಕ್ ಬಂದುಬಿಡ್ತೀನಿ. ತುಂಬ ಜನ ಕೇಳ್ತಾ ಇದ್ದಿದ್ದು ಮಾರ್ಚ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕಾಗ್ತಿಲ್ಲ, ಇನ್ನೂ ಓಪನ್ ಆಗ್ತಿಲ್ಲ ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಸ್ವಲ್ಪ ಸರ್ವರ್ ಇಶ್ಯೂ ಇದೆ, 2-3 ದಿನದಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಲೆಟ್ಸ್ ವೆಯ್ಟ್ ಅಂತ. ಈಗ ಅದ್ರ ಜೊತೆಗೆ ನಾನು ಅದರಲ್ಲೇ ಹೇಳಿದೆ ಇನ್ನೊಂದು ಅಪ್ಡೇಟ್ ಇದೆ, ಬಟ್ ನಂಗೆ ಇನ್ನೂ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಕನ್ಫರ್ಮೇಷನ್ ಸಿಕ್ಕರೆ ಪಕ್ಕ ತಿಳಿಸ್ಕೊಡ್ತೀನಿ ಅಂತ. ಕೊನೆಗೂ ಕೂಡ ಕನ್ಫರ್ಮೇಷನ್ ಸಿಕ್ಕಿದೆ. ಹಾಗಿದ್ರೆ ಏನು ಕನ್ಫರ್ಮೇಷನ್ ಅಂತ ಕ್ಯೂರಿಯಾಸಿಟಿ ಇದೆಯಾ? ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಯುವನಿಧಿ ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದು. ಇದ್ರ ಪ್ರಕಾರ ನಿರುದ್ಯೋಗ ಯುವಕ ಯುವತಿಯರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಕೊಡ್ತಾರೆ. ಡಿಪ್ಲೊಮಾ ಆಗಿರುವಂಥವರಿಗೆ 1,500 ರೂಪಾಯಿ, ಡಿಗ್ರಿ ಡಬಲ್ ಡಿಗ್ರಿ ಆಗಿರುವಂತಹ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿ ಅಮೌಂಟು 2 ವರ್ಷದವರೆಗೂ ಕೊಡ್ತಾರೆ. ಆಗಲೇ ಜಾರಿಗೆ ಬಂದು 1 ವರ್ಷದ ಮೇಲೆ ಆಯಿತು. ಸುಮಾರು 1 ವರ್ಷದವರೆಗೂ ಎಲ್ರಿಗೂ ಕೂಡ ಅಮೌಂಟು ಕ್ರೆಡಿಟ್ ಆಗಿದೆ. ಇದರಲ್ಲಿ ಈಗ ಒಂದು ಹೊಸ ಬದಲಾವಣೆಯನ್ನು ತಗೊಂಬಂದಿದ್ದಾರೆ. ಒಂದು ಒಳ್ಳೆ ಬದಲಾವಣೆ ಅಂತಲೇ ಹೇಳಬಹುದು. ಈಗಲೂ ಕೂಡ ಯಾರಾದರೂ ಯುವನಿಧಿ ಅಪ್ಲಿಕೇಶನ್ ಹಾಕೋರಿದ್ದರೆ ದಯವಿಟ್ಟು ಅಪ್ಲಿಕೇಶನ್ನ ಹಾಕೊಳ್ಳಿ. ಈಗಲೂ ಕೂಡ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರುತ್ತೆ. ಅಪ್ಲಿಕೇಶನ್ ಹಾಕಬೇಕು ಅಂದರೆ ನಿಮಗೆ ರಿಸಲ್ಟ್ ಬಂದು 6 ತಿಂಗಳಾಗಿರಬೇಕು. 6 ತಿಂಗಳಲ್ಲಿ ನೀವು ಎಲ್ಲೂ ವರ್ಕ್ ಮಾಡ್ತಿಲ್ಲ ಅಥವಾ ಸ್ವಂತ ಬಿಸ್ನೆಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಅಂಥವ್ರು ಯುವನಿಧಿ ಹಾಕೋದಕ್ಕೆ ಎಲಿಜಿಬಲ್ ಇರ್ತಾರೆ. ಹೈಯರ್ ಎಜುಕೇಷನ್ ಮಾಡಬಾರ್ದು ಅಂತ. ಪ್ರೆಸೆಂಟ್ ನೀವಿದ್ದರೆ, ನಿಮ್ಮ ಫ್ರೆಂಡ್ಸ್ಗಳಿದ್ದರೆ ದಯವಿಟ್ಟು ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕಿದ್ಮೇಲೆ ಒಂದು ರೂಲ್ಸ್ ಇತ್ತು, ಏನಪ್ಪ ಅಂದರೆ ಪ್ರತಿ ತಿಂಗಳು ಕೂಡ ನೀವು ಮಿಸ್ ಮಾಡದೆ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು. ಸೆಲ್ಫ್ ಡಿಕ್ಲರೇಷನ್ ಅಂದರೆ ಏನು? ನಾನು ಎಲ್ಲೂ ವರ್ಕ್ ಮಾಡ್ತಾ ಇಲ್ಲ, ನಾನು ಸ್ವಂತ ಬಿಸ್ನೆಸ್ ಮಾಡ್ತಾ ಇಲ್ಲ, ಹೈಯರ್ ಎಜುಕೇಷನ್ ಮಾಡ್ತಿಲ್ಲ, ನಾನೊಬ್ಬ ನಿರುದ್ಯೋಗಿ ಆಗಿದ್ದೀನಿ ಅಂತ ಸರ್ಕಾರಕ್ಕೆ ಒಂದು ಸೆಲ್ಫ್ ಡಿಕ್ಲರೇಷನ್ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಹಾಕಿ ಡಿಕ್ಲರೇಷನ್ನ ಕೊಡಬೇಕಾಗಿತ್ತು. ಅದರಲ್ಲಿ ಒಂದು ಮಹತ್ತರ ಬದಲಾವಣೆನ ಮಾಡಿದ್ದಾರೆ. ಏನು ಬದಲಾವಣೆ ಅಂದರೆ, ಖುಷಿ ಪಡೆಯುವಂಥ ಸಿದ್ಧಿ, ಇನ್ನು ಮುಂದೆ ನೀವು 3 ತಿಂಗಳಿಗೆ ಒಂದು ಸಲ ಸೆಲ್ಫ್ ಡಿಕ್ಲರೇಷನ್ನ ಕೊಡಬೇಕು. ಇಷ್ಟು ದಿನ ಪ್ರತಿ ತಿಂಗಳು ಕೂಡ ನಿಮಗೆ 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಡಿಕ್ಲರೇಷನ್ನ ಕೊಡಬೇಕು ಅಂತ ಇತ್ತು. ಅದನ್ನು ಈಗ ಬದಲಾವಣೆ ಮಾಡಿದ್ದಾರೆ. 3 ತಿಂಗಳಿಗೆ ಒಂದು ಸಲ ನೀವು ಡಿಕ್ಲರೇಷನ್ನ ಕೊಟ್ಟರೆ ಸಾಕು, ನಿಮಗೆ ಅಮೌಂಟು ಬರುತ್ತೆ. ನೆಕ್ಸ್ಟ್ ಡೌಟ್ ಏನು, 3 ತಿಂಗಳಿಗೆ ಒಂದು ಸಲ ಡಿಕ್ಲರೇಷನ್ನ ಕೊಟ್ಟರೆ ನಮಗೆ ಪ್ರತಿ ತಿಂಗಳು ದುಡ್ಡು ಬರುತ್ತಾ, ಅಥವಾ 3 ತಿಂಗಳಿಗೆ ಅಂದರೆ 3 ತಿಂಗಳಾದಮೇಲೆ 1 ತಿಂಗಳದ್ದು ಬರುತ್ತಾ ಅಂತ. ಇಲ್ಲ, ಪ್ರತಿ ತಿಂಗಳು ನಿಮಗೆ 3,000 ರೂಪಾಯಿ ಅಮೌಂಟ್ ಬರುತ್ತೆ. ಡಿಕ್ಲರೇಷನ್ ಮಾತ್ರ ನಿಮಗೆ 3 ತಿಂಗಳಿಗೆ ಒಂದು ಸಲ ಕೊಡಬೇಕು. ಮಾರ್ಚ್ ತಿಂಗಳದು ಈಗ ಓಪನ್ ಆಗಿಲ್ಲ. ವಾಟ್ ನೆಕ್ಸ್ಟ್ ಅಂದರೆ, ಮಾರ್ಚ್ ತಿಂಗಳದು ನಿಮಗೆ ಮೇ ಅಲ್ಲಿ ಓಪನ್ ಆಗುತ್ತಂತೆ. ಅದಕ್ಕೆ ಅವರು ಇನ್ನೂ ಕೂಡ ಸೆಲ್ಫ್ ಡಿಕ್ಲರೇಷನ್ ಆನ್ ಮಾಡಿಲ್ಲ. ಅಂದರೆ ತುಂಬ ಜನ ಟ್ರೈ ಮಾಡ್ತಾ ಇದ್ರಿ, ಡಿಕ್ಲರೇಷನ್ ಕೊಡೋಕೆ ಹೋಗ್ತಾ ಇದ್ದೀವಿ, ಓಪನ್ ಆಗ್ತಾ ಇಲ್ಲ, ಮತ್ತು ಸ್ಟೇಟಸ್ನ ಚೆಕ್ ಮಾಡಿದ್ರೆ ಡಿಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಅಂತ ಬರ್ತಾ ಇದೆಯಲ್ಲ ಅಂತ. ಅದಕ್ಕೋಸ್ಕರನೇ ಆ ರೀತಿ ಬರ್ತಾ ಇದ್ದಿತ್ತು. ಅವರೇ ಗೌರ್ಮೆಂಟ್ ಕಡೆಯಿಂದ ಅಫಿಷಿಯಲಾಗಿ ತಿಳಿಸಿದ್ದಾರೆ. ನಾನು ಒಂದು ಸಲ ಅಲ್ಲ, 3-4 ಸಲ ಕ್ಲಾರಿಫಿಕೇಷನ್ ತೊಗೊಂಡಿದ್ದೀನಿ. 3-4 ಕಡೆ ಕಾಲ್ ಮಾಡಿ ಕೂಡ ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ 3 ತಿಂಗಳಿಗೆ ಒಂದು ಸಲ ಡಿಕ್ಲರೇಷನ್ನ ಕೊಡಬೇಕಾಗುತ್ತೆ. ಪ್ರತಿ ತಿಂಗಳು ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ನಿಮಗೆ ಡಿಕ್ಲರೇಷನ್ ಓಪನ್ ಆಗ್ತಿಲ್ಲ ಅಂದರೆ ನಾನು ಎಲಿಜಿಬಲ್ ಇಲ್ವೇನೋ, ಅದಕ್ಕೋಸ್ಕರ ಈ ರೀತಿ ಬರ್ತಿತ್ತೇನೋ ಅನ್ನೋ ಡೌಟ್ ಕೂಡ ಇರುತ್ತೆ. ಅದೆಲ್ಲ ಕ್ಲಾರಿಫೈ ಆಗಿರಬಹುದು ಅಂದ್ಕೋತೀನಿ. ಇನ್ನು ಮುಂದೆ 3 ತಿಂಗಳಿಗೆ ಒಂದು ಸಲ ಡಿಕ್ಲರೇಷನು, 3 ತಿಂಗಳಿಗೂ ಪ್ರತಿ ತಿಂಗಳು ಕೂಡ ಅಮೌಂಟ್ ಬರುತ್ತೆ. 3 ತಿಂಗಳಿಗೆ ಒಂದು ಸಲ ಡಿಕ್ಲರೇಷನ್ ಕೊಟ್ಟರು ಕೂಡ ನಿಮಗೆ ಜನವರಿದು ಬರುತ್ತೆ, ಫೆಬ್ರವರಿದು ಬರುತ್ತೆ, ಮಾರ್ಚ್ದು ಬರುತ್ತೆ, ಏಪ್ರಿಲ್ ಬರುತ್ತೆ, ಜೊತೆಗೆ ಮೇ ತಿಂಗಳಲ್ಲಿ ನೀವು ಡಿಕ್ಲರೇಷನ್ ಓಪನ್ ಆಗುತ್ತೆ. ಆಗ ನೀವು ಡಿಕ್ಲರೇಷನ್ ಕೊಡಬೇಕಾಗತ್ತೆ. ಓಕೆ, ಇದೊಂದು ಕ್ಲಾರಿಫಿಕೇಷನ್ ಇರಬಹುದು ಅನ್ಕೋತೀನಿ. ಜೊತೆಗೆ 3 ತಿಂಗಳಾದಮೇಲೆ ನಿಮಗೆ ಮೆಸೇಜ್ ಕೂಡ ಬರುತ್ತೆ. ಇದಕ್ಕಿಂತ ಮುಂಚೆ ಹೇಗೆ ಪ್ರತಿ ತಿಂಗಳು ಡಿಕ್ಲರೇಷನ್ ಪ್ರೊವೈಡ್ ಮಾಡಿ ಅಂತ ಗೌರ್ಮೆಂಟ್ ಕಡೆಯಿಂದ ಮೆಸೇಜ್ ಬರ್ತಿತ್ತು, ಇನ್ನು ಮುಂದೆ ಕೂಡ ಅದೇ ರೀತಿ ಮೆಸೇಜ್ ಬರುತ್ತೆ. ಇಲ್ಲಾಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಾನೇ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಡಿಕ್ಲರೇಷನ್ ಕೊಡಿ ಅಂತ. ಓಕೆನಾ, ಇದೊಂದು ಕ್ಲಾರಿಫಿಕೇಷನ್ ಸಿಕ್ಕಿದೆ ಅನ್ಕೋತೀನಿ. ನೆಕ್ಸ್ಟ್ 2 ಕ್ವಶನ್ಗೆ ಆನ್ಸರ್ ಮಾಡಬೇಕಿದೆ. ಏನು ಕ್ವಶನ್ ಇದೆ ಅಂತ ನೋಡಿ. ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ 31/3/2024 ಅಂತ ಬರ್ತಾ ಇದೆ. ಯಾಕೆ ಮೇಡಮ್ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. 2024 25 ಅಂತ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ಳಿ. ಈ ರೀತಿ ಯಾಕೆ ಬರುತ್ತೆ ಅಂದರೆ, ಯುವನಿಧಿ ಅಪ್ಲಿಕೇಶನ್ ಹಾಕಿ ನಿಮಗೆ 6 ತಿಂಗಳ ನಂತರ ಅಮೌಂಟ್ ಬರುತ್ತೆ. 6 ತಿಂಗಳು ಯಾಕೆ ಅಂದರೆ, 6 ತಿಂಗಳು ನೀವು ಎಲ್ಲೂ ಕೂಡ ವರ್ಕ್ ಮಾಡ್ತಿರಲ್ಲ, ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ, ನಿರುದ್ಯೋಗಿ ಆಗಿದ್ದೀನಿ ಅಂತ 6 ತಿಂಗಳು ಗ್ಯಾಪ್ ಇರಬೇಕು. ರಿಸಲ್ಟ್ ಬಂದು 6 ತಿಂಗಳು ಗ್ಯಾಪ್ ಆದಮೇಲೆ ನಿಮಗೆ ಅಮೌಂಟ್ ಬರುತ್ತೆ. 6 ತಿಂಗಳು ಯಾವಾಗ ಆಗುತ್ತೆ ಅನ್ನೋ ಡೇಟ್ನ ಕೊಟ್ಟಿದ್ದಾರೆ. ಆ ಡೇಟ್ ಆದಮೇಲೆ ನಿಮಗೆ ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಆಟೋಮೆಟಿಕಲಿ ಡಾಟಾ ಪ್ರೋಸೆಸ್ ಆಗುತ್ತೆ. ಜೊತೆಗೆ ನಿಮ್ಗೇನಾದರೂ ವೆರಿಫಿಕೇಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ವೆರಿಫಿಕೇಷನ್ DPI ಕಡೆಯಿಂದನೋ DDPU ಕಡೆಯಿಂದನೋ ವೆರಿಫಿಕೇಷನ್ ಇದ್ದರೆ ಹೋಗಿ ಅಪ್ರೂವ್ ಮಾಡಿಸ್ಕೊಳ್ಳಿ. ಆಮೇಲೆ ಪ್ರೋಸೆಸ್ ಆಗಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಮೇಡಮ್, ಫೆಬ್ರವರಿ ಮಂತ್ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು, ಸ್ಟೇಟಸ್ನಲ್ಲಿ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇದೆ ಮೇಡಮ್, ಸ್ವಲ್ಪ ತಿಳಿಸಿ ಕೊಡಿ ಮೇಡಮ್. ಯಾರಿ ಸ್ವಾಮಿ ಅನ್ನೋರು ಕಮೆಂಟ್ ಮಾಡಿದ್ದಾರೆ. ಸರ್, ನಿಮಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಕೂಡ ಸ್ಟಾರ್ಟಿಂಗಲ್ಲಿ ಸ್ಟೇಟಸ್ ಚೆಕ್ ಮಾಡಿದಾಗ ಇದೇ ರೀತಿ ಬರುತ್ತೆ. ಯಾಕಂದರೆ ಪ್ರತಿ ತಿಂಗಳು ಕೂಡ ಇದೇ ರೀತಿ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇರುತ್ತೆ. ಒಂದು ವಾರ ಆದಮೇಲೆ ಅದು ಆಟೋಮೆಟಿಕ್ಕಾಗಿ ಸರಿ ಹೋಗುತ್ತೆ. ಡಿಕ್ಲರೇಷನ್ ಕೊಟ್ಟಿದ್ರಂದರೆ PDF ಪ್ರತಿ ತಿಂಗಳು
ದಯವಿಟ್ಟು ಎಲ್ಲರೂ ಕೂಡ ಎತ್ತಿಟ್ಕೊಂಡಿರಿ. ಯಾವುದೇ ಕಾರಣಕ್ಕೂ ಕಳೆಯೋದಕ್ಕೆ ಹೋಗಬೇಡಿ. ಮುಂದೆ ಅದು ಕೆಲವು ಸಲ ಯೂಸ್ ಆಗುತ್ತೆ. ಕೆಲವ್ರಿಗೆ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಒಂದೊಂದು ಮಂತು ಸ್ಟಾಪ್ ಆಗಿಬಿಡುತ್ತೆ, ಅಮೌಂಟ್ ಬರೋದಿಲ್ಲ. ನಿಮಗೆ ಡಿಕ್ಲರೇಷನ್ ಕೊಟ್ಟಿರೋ ಫಾರ್ಮ್ ಇದ್ದರೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಈ ರೀತಿ ಯಾರಿಗಾದರೂ ಬರ್ತಿತ್ತು ಅಂದರೆ ಇಗ್ನೋರ್ ಮಾಡಿ, ಸ್ಟಾರ್ಟಿಂಗ್ ಹಾಗೆ, ಆಮೇಲೆ ಅದು ಸರಿ ಹೋಗುತ್ತೆ. ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡ್ತಾ ಇರಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.